ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಂದನ, ಹಾಮ್ಮ, ಇನ್ಮೇಲೆ ನನ್ನ ಅಮ್ಮ ಅಂತ ಕರಿಬೇಡ. ಅಯ್ಯೋ, ನಾನು ಇಲ್ಲಿಗೆ ಬಂದಾಗಿಂದ ನಿಮ್ಮನ್ನ ಹಾಗೆ ಕರಿತಿರೋದಲ್ವಾ? ಆಗ ಓಕೆ, ಆದರೆ ಇನ್ಮೇಲೆ ಅಮ್ಮ ಅಂತ ಕರಿಬೇಡ. ಅಂದರೆ ಮತ್ತೇನು ಕರೀಲಿ? ಅತ್ತೆ ಅಂತ ಕರಿ. ಅತ್ತೆ ಅಂತನಾ? ಹಾಗೆ ಕರಿಬೇಕು? ಒಂದ್ಸಲ ಅತ್ತೆ ಅಂತ ಕರಿ. ಹಾಗೆ ಕರ್ಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದೆ. ಕರಿಯಮ್ಮ. ಅತ್ತೆ, ನೋಡು, ನಿನ್ನ ಕೈಲಿ ಅತ್ತೆ ಅಂತ ಕರ್ಸ್ಕೊಳ್ಳೋಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ಅಮ್ಮ, ಯಾಕೆ ಹಾಗೆ ಕರಿಯಕ್ಕೆ ಹೇಳಿದ್ರಿ? ನಾನು ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದಾರೆ? ಯಾಕೆ ಅತ್ತೆ ಅನ್ನು ಅಂತ ಹೇಳ್ತಿದ್ದಾರೆ? ಒಂದು ಗೊತ್ತಾಗ್ತಿಲ್ವಲ್ಲ. ಚಂದನ, ನಾಳೆ ನೀನು ಮನೆಯಿಂದ ಹೊರಗಡೆ ಹೋಗಬಾರ್ದು. ಏನೇ ಪರಿಸ್ಥಿತಿ ಬಂದರೂ ಮನೆಯಲ್ಲೇ ಇರಬೇಕು. ಅಲ್ಲ ಅಮ್ಮ, ಅಲ್ಲ, ಅದು ನನಗಿಲ್ಲಿ ಬಿಟ್ಟು ಹೋಗೋಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಎಲ್ಲಿ ಅಂತ ಹೋಗಲಿ? ನಾನು ಎಲ್ಲಿಗೂ ಹೋಗೋದಿಲ್ಲ. ಆದರೆ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೋಡು ಚಂದನ, ಒಂದು ಮಾತು ಮಾತ್ರ ಅರ್ಥ ಮಾಡ್ಕೊ. ಆ ದೇವ್ರು ನಮಗೆ ಕಷ್ಟ ಕೊಟ್ಟರೆ ನಮ್ಮನ್ನು ಸುಖ ಅನುಭವಿಸೋದಕ್ಕೆ ತಯಾರಿ ಮಾಡ್ತಿದ್ದಾನೆ ಅಂತ ಅರ್ಥ. ನಾವು ಯಾವುದಕ್ಕೂ ಭಯ ಪಡೋದು ಬೇಕಾಗಿಲ್ಲ. ಎಲ್ಲ ಆ ದೇವರೇ ನೋಡ್ಕೊತಾನೆ. ನಮ್ಮಮ್ಮನೂ ಯಾವಾಗಲೂ ಹೀಗೆ ಹೇಳ್ತಿದ್ರು. ಲಕ್ಷ್ಮಿದು ನಂದು ಯಾವತ್ತೂ ಒಂದೇ ಮಾತು ಚಂದನ. ಅವಳು ನನ್ನ ಹಾಗೆ, ನಾನು ಅವಳ ಹಾಗೆ. ಏನು ಯೋಚನೆ ಮಾಡ್ತಿದ್ದೀರಾ ಅಮ್ಮ? ಏನಿಲ್ಲಮ್ಮ. ಹಾಂ, ನಾ ಹೇಳೋದನ್ನ ಗಮನದಲ್ಲಿಟ್ಕೊ. ಯಾವುದೇ ಕಾರಣಕ್ಕೂ ನಿನ್ನ ಮನೆಯಿಂದ ಆಚೆ ಹೋಗಬಾರ್ದು, ಮನೆಯಲ್ಲೇ ಇರಬೇಕು. ಸೀತೆ ಅವತ್ತು ಲಕ್ಷ್ಮಣ ರೇಖೆ ದಾಟಿದ್ದಕ್ಕೇನೆ ರಾಮಾಯಣನೇ ನಡೆದೋಯ್ತು, ಗಂಡನ್ನು ಬಿಡಬೇಕಾಯ್ತು. ಈಗ ನಾನು ಹೇಳ್ತಾ ಇರೋದು ಲಕ್ಷ್ಮಣ ರೇಖೆ ಅಂತಲೇ ತಿಳ್ಕೊ. ನೀನು ಅದನ್ನು ದಾಟಕ್ಕೆ ಹೋಗ್ಬೇಡ. ನಾಳೆ ನಿನ್ನ ಕಷ್ಟಕ್ಕೆ ಕೊನೆ ದಿನ, ನಿನಗೆ ಹೊಸ ಜೀವನ ಆರಂಭ ಆಗುತ್ತೆ. ಇದೇನಮ್ಮ ಇದು? ನಾಳೆ ನಾಳೆ ಅಂತ ಒಳ್ಳೆ ಭವಿಷ್ಯ ನುಡಿ ಥರ ಹೇಳ್ತಿದ್ದೀರಾ? ಭವಿಷ್ಯ ಹೇಳ್ತಾ ಇಲ್ಲಮ್ಮ, ನನ್ನ ಮನಸ್ಸಿಗೆ ಇದನ್ನೆಲ್ಲ ನಿನಗೆ ಹೇಳಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ, ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ಹಾಗೇನಿಲ್ಲಮ್ಮ, ಇದೆ. ನಂದು ಒಂದು ಮಾತು ಮಾತ್ರ ನೆನ್ಪಿಟ್ಕೊಮ್ಮ. ವಿಶ್ವನ್ನ ತನುನ ಒಂದು ಮಾಡೋ ಜವಾಬ್ದಾರಿ ನಿಂದು. ಈ ಮನೆಯವ್ರ ಮೇಲಿರೋ ಗೌರವ ನಿನ್ಗೆ ಎಷ್ಟಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರ ಮನಸ್ಸಿಗೆ ಏನಾದರೂ ನೋವಾದರೆ ಅವ್ರಿಗೆ ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ನೀನೇ ಸಮಾಧಾನ ಮಾಡಬೇಕು. ಯಾಕೆಂದರೆ ಅವ್ರು ನಿನ್ನ ಮಾತನ್ನ ಪ್ರೀತಿಯಿಂದ ಕೇಳಿಸ್ಕೊತಾರೆ. ಅಮ್ಮ, ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ನಾಳೆ ಅಂಥದ್ದು ಏನಾಗುತ್ತೆ? ಅಂದರೆ ಏನು ವಿಶೇಷ ಇದೆ ನಾಳೆ? ನಾಳೆ ಬೆಳಗಾದ್ರೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನೊಬ್ಬಳಿಗೆ ಅಲ್ಲ, ಇನ್ನೂ ಕೆಲವರಿಗೆ ತುಂಬ ವಿಶೇಷವಾಗಿರುತ್ತೆ. ನೀನು ನಿನ್ನ ಜೀವನದ ದೊಡ್ಡ ಘಟ್ಟ ತಲುಪ್ತೀಯ. ಅಲ್ಲ ಅಮ್ಮ, ನೀವು ಇಷ್ಟೆಲ್ಲ ಹೇಳ್ತಿರೋದು ನೋಡಿದ್ರೆ ನನಗೆ ಕುತೂಹಲ ತಡೆಯೋಕ್ಕಾಗ್ತಿಲ್ಲ. ಪ್ಲೀಸ್, ನಾಳೆ ಅದೇನು ಅಂತ ಹೇಳ್ತೀರಾ? ಈಗಲೇ ಹೇಳಿದ್ರೆ ಕುತೂಹಲ ಎಲ್ಲಿ ಉಳ್ಕೊಳ್ಳುತ್ತೆ? ನೀನು ಆ ದೇವ್ರ ಮೇಲೆ ಭಾರ ಹಾಕ್ಕೊಂಡು ನೆಮ್ಮದಿಯಾಗಿರೋ, ಎಲ್ಲ ಒಳ್ಳೇದಾಗತ್ತೆ. ಇಷ್ಟೆಲ್ಲ ಹೇಳ್ತಿದಾರಲ್ಲ, ನಾಳೆ ಅಂಥ ವಿಶೇಷತೆ ಏನಿದೆ? ಲಕ್ಷ್ಮೀ ನಿವಾಸ